19th ಮಾರ್ಚ್ 1990 SP ಸಾಂಗ್ಲಿಯಾನ ಭಾಗ 2 ಸಿನಿಮಾ ರಿಲೀಸ್ ಆಗುತ್ತೆ. ಫಸ್ಟ್ ಡೇನೆ ಎಕ್ಸ್ಟ್ರಾರ್ನರಿ ಓಪನಿಂಗ್ ಸಿಗುತ್ತೆ. ಕಾರಣ ಸಾಂಗ್ಲಿಯಾನ ಪ್ಲಸ್ CBI ಶಂಕರ್ ಡಿಫರೆಂಟ್ ಇನ್ವೆಸ್ಟಿಗೇಷನ್ ಸಿನಿಮಾ ಆಗಿತ್ತು. ಜೊತೆಗೆ ಸಿನಿಮಾ ರಿಲೀಸ್ ಆಗಕ್ ಮುಂಚೆನೆ ಈ ಸಿನಿಮಾ ಮೇಲೆ ಓವರ್ ಎಕ್ಸ್ಪೆಕ್ಟೇಷನ್ ಇತ್ತು. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ ಹೌಸ್ಫುಲ್ ಆಯಿತು. ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಎಕ್ಸ್ಪೆಕ್ಟೇಷನ್ ನ ಸಾಂಗ್ಲಿಯಾನ ಭಾಗ 2 ಫುಲ್ಫಿಲ್ ಮಾಡುತ್ತೆ. ಶಂಕರ್ ನಾಗ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವ್ರ ಡೈಲಾಗ್ ಡೆಲಿವರಿ ಆಗಲಿ, ಆಕ್ಷನ್ ಸೀಕ್ವೆನ್ಸ್ ಆಗಲಿ, ಹಾಡುಗಳಾಗಲಿ, ಈ ಎಲ್ಲಾನು ಪ್ರೇಕ್ಷಕನಿಗೆ ತುಂಬಾ ಇಷ್ಟ ಆಗುತ್ತೆ. ಕಪಾಲಿ ಥಿಯೇಟರ್ ಅಲ್ಲಿ ಮಾತ್ರ 9 ವಾರಗಳಲ್ಲಿ 1,84,150 ಜನ ಆ ಸಿನಿಮಾನ ನೋಡಿರ್ತಾರೆ. ಆ 9 ವಾರದಲ್ಲಿ 8 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿರುತ್ತೆ. ಶಂಕರ್ ನಾಗ್ ಅವ್ರ ಸಿನಿಮಾ ಕೆರಿಯರ್ ಅಲ್ಲೇ ಸಾಂಗ್ಲಿಯಾನ ಭಾಗ 2 ದೊಡ್ಡ ರೆಕಾರ್ಡ್ ನ ಕ್ರಿಯೇಟ್ ಮಾಡುತ್ತೆ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಈ ಸಿನಿಮಾದ 100 ಡೇಸ್ ಫಂಕ್ಷನ್ ಅಲ್ಲಿ HT ಸಾಂಗ್ಲಿಯಾನ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರೀತಾರೆ. ಅವ್ರಿಗೊಂದು ಮೊಮೆಂಟೋ ಕೊಟ್ಟು ಧನ್ಯವಾದವನ್ನು ತಿಳಿಸ್ತಾರೆ.